ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೇಲೂರು ಈ ಊರಿನ ಹೆಸರನ್ನ ಹೇಳ್ತಿದ್ದ ಹಾಗೆ ನಮಗೆ ನೆನಪಾಗೋದು ಬೇಲೂರಿನ ಚೆನ್ನಕೇಶವ ದೇವಾಲಯ. ವಾಸ್ತುಶಿಲ್ಪ ಕಲೆಗೆ ಹೊಸ ವ್ಯಾಖ್ಯಾನವನ್ನೇ ಬರೆದ ಸ್ಥಳವಿದು. ಇಲ್ಲಿನ ಪ್ರತಿ ಕಲ್ಲುಗಳು ಕೂಡ ನಮ್ಮ ಕಲ್ಪನೆಗೂ ಮೀರಿದ ಸುಂದರವಾದ ಚಿತ್ರಣವನ್ನ ಹೊಂದಿವೆ. ಅದರಲ್ಲೂ ಬೇಲೂರಿನ ಶಿಲಾಬಾಲಿಕೆಯರ ವಿಗ್ರಹವನ್ನ ಒಂದು ಬಾರಿ ನೋಡಿದ್ರೂ ಸಾಕು. ಈ ಶಿಲಾಬಾಲಿಕೆಯರ ಪೈಕಿ ನಾವು ಕೂಡ ಯಾವುದಾದ್ರೂ ವಿಗ್ರಹವಾಗಬಾರದಿತ್ತೇ ಅಂತ ಒಂದು ಕ್ಷಣವಾದ್ರೂ ಅನಿಸುತ್ತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಬೇಲೂರಿನ ಶಿಲಾಬಾಲಿಕೆಯರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಬೇಲೂರಿನಲ್ಲಿ ಒಟ್ಟು 39 ಶಿಲಾಬಾಲಕಿಯರ ವಿಗ್ರಹಗಳಿದ್ರೆ 3 ಪುರುಷ ವಿಗ್ರಹಗಳಿವೆ. ಇಲ್ಲಿನ ಶಿಲಾಬಾಲಿಕೆಯರ ವಿಗ್ರಹವನ್ನ ಒಂದೊಂದಾಗೆ ಗಮನಿಸಿದ್ರೆ ಇಷ್ಟು ಸುಂದರವಾದ ಮೂರ್ತಿಗಳನ್ನ ಯಾವುದೇ ಅತ್ಯಾಧುನಿಕ ಉಪಕರಣಗಳು ಲಭ್ಯವಿಲ್ಲದ ಕಾಲದಲ್ಲಿ ಅಂದಿನ ಶಿಲ್ಪಿಗಳು ಹೇಗೆ ಕೆತ್ತಿದ್ರು ಅನ್ನೋ ಪ್ರಶ್ನೆ ನಮ್ಮನ್ನಾವರಿಸುತ್ತೆ. ಸ್ನೇಹಿತರೆ, ಈಗ ನಿಮಗೊಂದು ಶಿಲಾಬಾಲಿಕೆಯ ವಿಗ್ರಹವನ್ನ ತೋರಿಸ್ತೀವಿ ನೋಡಿ. ಈ ಶಿಲಾಬಾಲಿಕೆಯ ಹೆಸರು ದರ್ಪಣ ಸುಂದರಿ ಅಂತ. ಎಡಗೈಯಲ್ಲಿ ದರ್ಪಣ ಅಂದ್ರೆ ಕನ್ನಡಿಯನ್ನ ಹಿಡಿದುಕೊಂಡು ನಿಂತಿರೋ ಈ ಮದನಿಕೆಯ ಕಿವಿಯ ಓಲೆ, ಕೈಗೆ ಬಳೆ, ಸೊಂಟಕ್ಕೆ ಸೊಂಟದ ಪಟ್ಟಿ, ಕಾಲಿಗೆ ಗೆಜ್ಜೆಯನ್ನ ಸೂಕ್ಷ್ಮವಾಗಿ ಕೆತ್ತಲಾಗಿದ್ದು ಅಂದಿನ ಕಾಲದಲ್ಲಿಯೇ ಸ್ತ್ರೀಯರಿಗೆ ಸೌಂದರ್ಯೋಪಾಸನೆಯಲ್ಲಿ ಎಷ್ಟು ಅಭಿರುಚಿ ಇತ್ತು ಅನ್ನೋದನ್ನ ಈ ಶಿಲ್ಪ ನಮಗೆ ತೋರಿಸುತ್ತೆ. ಇನ್ನು ಎರಡನೆಯ ಶಿಲಾಬಾಲಿಕೆಯ ಹೆಸರು ಶೂಕಭಾಷಿಣಿ ಎಂದು. ಈ ಶಿಲ್ಪದಲ್ಲಿ ಸುಂದರಿಯೊಬ್ಬಳು ಗಿಳಿಯೊಟ್ಟಿಗೆ ಮಾತನಾಡುತ್ತಿರೋ ಹಾಗೆ ಚಿತ್ರಿಸಲಾಗಿದೆ. ಆಕೆಯ ಸೊಂಟದಲ್ಲಿರುವ ಸೊಂಟದ ಪಟ್ಟಿಯನ್ನೊಮ್ಮೆ ಗಮನಿಸಿ ನೋಡಿದ್ರೆ ಅದೆಷ್ಟೋ ಸೂಕ್ಷ್ಮವಾದ ಕಲಾಕೆತ್ತನೆಯನ್ನ ಕಿಂಚಿತ್ತು ದೋಷವಿರದ ಹಾಗೆ ಕೆತ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದಿನ ಕಾಲದಲ್ಲಿ ತಮ್ಮ ಪ್ರೀತಿ ಪಾತ್ರರಿಗೆ ಸಂದೇಶವನ್ನ ಪಕ್ಷಿಗಳ ಮೂಲಕ ಕಳುಹಿಸುತ್ತಿದ್ರು ಅನ್ನೋ ವಿಷಯವನ್ನೇ ಈ ಮದನಿಕೆಯ ವಿಗ್ರಹದಲ್ಲಿ ತೋರಿಸಲಾಗಿದೆ. ಇನ್ನು ಕೈಯಲ್ಲಿ ರುದ್ರವೀಣೆ ಎಂಬ ವಾದ್ಯವನ್ನ ಹಿಡಿದುಕೊಂಡಿರುವ ಈ ಮದನಿಕೆಯ ಶಿಲ್ಪವನ್ನೊಮ್ಮೆ ನೋಡಿ. ಎಡಗೈಯಲ್ಲಿ ವೀಣೆಯನ್ನ ಹಿಡಿದು ಬಲಗೈಯಲ್ಲಿ ತಂತಿಯನ್ನ ಮೀಟುತ್ತಿದ್ದಾಳೆ ಈ ಸುಂದರಿ. ವೀಣೆಯನ್ನ ಅದೆಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂದ್ರೆ ವೀಣೆಯ ತಂತಿಗಳು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ವೀಣೆಯನ್ನ ಹಿಡಿದಿರೋದ್ರಿಂದ ಈ ಮದನಿಕೆಯನ್ನ ರುದ್ರವೀಣಾ ವಾದಕಿ ಅಂತ ಕರೆಯಲಾಗುತ್ತೆ. ಅಂತೆಯೇ ವಾಸಂತ ಕೇಳಿರತೆ ಎಂಬ ಮದನಿಕೆ ಶಿಲ್ಪ ಹೊಂದಿದೆ. ಚಿಕ್ಕ ಹಂಪನೆಂಬ ಶಿಲ್ಪಿ ರಚಿಸಿರುವ ಈ ಶಿಲ್ಪದಲ್ಲಿ ಶಿಲಾಬಾಲಿಕೆಯು ವಸಂತೋತ್ಸವದಲ್ಲಿ ಬಣ್ಣದೋಕುಳಿಯನ್ನಾಡಲು ತನ್ನ ಎಡಗೈಯಲ್ಲಿ ಪಿಚುಕಾರಿಯನ್ನ ಹಿಡಿದು ನಿಂತಿದ್ದಾಳೆ. ಈಕೆ ಬಣ್ಣದೋಕುಳಿಗೆ ಸಿದ್ಧಳಾಗಿ ನಿಂತಿದ್ದಾಳೆ ಅನ್ನೋದನ್ನ ತೋರಿಸೋದಕ್ಕೆ ಮದನಿಕೆಯ ಕಾಲಬುಡದಲ್ಲಿ 2 ಶಿಲ್ಪವನ್ನ ಕೂಡ ಕೆತ್ತಲಾಗಿದೆ. ಒಂದರಲ್ಲಿ ಸಖಿಯೊಬ್ಬಳು ನೀರಿಗೆ ಬಣ್ಣವನ್ನ ಕದಡುತ್ತಿರುವಂತೆಯೂ ಮತ್ತೊಬ್ಬ ಸಖಿ ಕದಡಿದ ನೀರನ್ನ ಪಿಚಕಾರಿ ಹಿಡಿದಿರುವ ಮದನಿಕೆಗೆ ನೀಡುವಂತೆಯೂ ಚಿತ್ರಿಸಲಾಗಿದೆ. ಇವರೆಲ್ಲರೂ ಕೈಯಲ್ಲಿ ಹಿಡಿದಿರುವ ವಸ್ತುಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸುತ್ತವೆ. ಅಂದ್ರೆ ಈ ಶಿಲ್ಪಿಯ ಕಲ್ಪನೆ ಹಾಗೂ ಅದನ್ನ ಕೆತ್ತಿರುವ ರೀತಿ ನಮ್ಮ ಮೈ ರೋಮಾಂಚನವಾಗುವಂತೆ ಮಾಡುತ್ತೆ ಅಲ್ವಾ? ಹಾಗೆ ಇಲ್ಲಿ ನೋಡಿ, ಕೋತಿಯೊಂದು ಸೀರೆಯನ್ನ ಎಳೆಯಲು ಪ್ರಯತ್ನಿಸ್ತಿರೋ ಮದನಿಕೆಯ ಶಿಲ್ಪವಿದೆ. ಈ ಶಿಲಾಬಾಲಿಕೆಯನ್ನ ಕಪಿಕುಪಿತೆ ಅಂತ ಕರೆಯಲಾಗುತ್ತೆ. ತನ್ನ ಸೀರೆಯನ್ನ ಎಳೆಯುತ್ತಿರುವ ಕೋತಿಯನ್ನ ನೋಡಿ ಮದನಿಕೆಯು ಕೋಪಗೊಂಡಿದ್ದು ಆಕೆ ಕೋತಿಗೆ ಹೊಡೆಯಲು ಕೈನಲ್ಲಿ ಬಳ್ಳಿಯೊಂದನ್ನ ಹಿಡ್ಕೊಂಡಿದ್ದಾಳೆ. ಆಕೆಯ ಮುಖವನ್ನ ಸರಿಯಾಗಿ ಗಮನಿಸಿದ್ರೆ ಆಕೆಯ ಮುಖದಲ್ಲಿರುವ ಕೋಪ ನಮಗೆ ಎದ್ದು ಕಾಣಿಸುತ್ತೆ. ಅಲ್ಲದೆ ನಗುತ್ತಿರುವ ಕೋತಿಯ ಮುಖವು ನಮಗೆ ಗೋಚರಿಸುತ್ತೆ.
ಇನ್ನು ಕೇಶಶೃಂಗಾರಿ ಎಂಬ ಮದನಿಕೆಯ ಶಿಲ್ಪವಂತೂ ನಮ್ಮ ಪೂರ್ವಜರ ಕಲಾ ಕೌಶಲ್ಯತೆಗೆ ಹಿಡಿದಿರುವ ಕೈಗನ್ನಡಿಯಾಗಿದೆ. ಆಗ ತಾನೇ ತಲೆ ಸ್ನಾನ ಮಾಡಿ ಬಂದ ಸುಂದರಿಯು ತನ್ನ ನೀಳ ಕೇಶರಾಶಿಯನ್ನ ಹಿಂಡಿಕೊಳ್ಳುತ್ತಿರುವಂತೆ ಇಲ್ಲಿ ಚಿತ್ರಿಸಲಾಗಿದ್ದು, ಕೇಶರಾಶಿಯ ತುದಿಯಲ್ಲಿ ನೀರಹನಿಗಳು ತುಂಬಿಕೊಂಡಿದ್ದನ್ನ ಕೂಡ ನಾವು ಕಾಣಬಹುದು. ಅಲ್ಲದೆ ಈಕೆಗೆ ಇಬ್ಬರು ಸಖಿಯರು ಸಹಾಯಕರಾಗಿ ನಿಂತು ಸಹಕರಿಸುತ್ತಿರೋದನ್ನ ಕೂಡ ಚಿತ್ರಿಸಲಾಗಿದೆ. ಅಲ್ಲದೆ ಇಲ್ಲಿನ ವೀರಾಯೋಚಿತೆ ಎಂಬ ಮದನಿಕೆಯ ಶಿಲ್ಪವು ಅಂದಿನ ಕಾಲದಲ್ಲಿ ಮಹಿಳೆಯರು ಕೂಡ ಬೇಟೆಯಾಡುತ್ತಿದ್ರು ಅನ್ನೋದರ ಪ್ರತಿನಿಧಿಯಾಗಿ ಕೆತ್ತಿದ ಶಿಲ್ಪದಂತಿದೆ. ಈ ಮದನಿಕೆಯು ಸಮೀಪದ ಬಳ್ಳಿಯ ಮೇಲೆ ಕುಳಿತಿರುವ ಪಕ್ಷಿಗಳನ್ನ ಶಿಕಾರಿ ಮಾಡಲು ಬಿಲ್ಲು ಬಾಣಗಳನ್ನ ಹಿಡಿದು ನಿಂತಿದ್ದಾಳೆ. ಆಕೆ ನಿಂತಿರುವ ಟಿವಿ ಬಿಲ್ಲನ್ನ ಹಿಡಿದುಕೊಂಡಿರುವ ಶೈಲಿ ಅತ್ಯಂತ ಆಕರ್ಷಕವಾಗಿದ್ದು, ಸುರಳಿ ಕೂದಲನ್ನ ಹೊಂದಿರುವ ಈ ಮದನಿಕೆಯ ಎಡಭಾಗದಲ್ಲಿರುವ ಸಖಿಯು ಬೇಟೆ ನಾಯಿಯನ್ನ ಹಿಡಿದು ನಿಂತಿದ್ದಾಳೆ. ಇಷ್ಟು ಸುಂದರವಾದ ಶಿಲ್ಪವನ್ನ ಚಾವಣ ಎಂಬ ಶಿಲ್ಪಿಯು ಕೆತ್ತಿದ್ದಾರೆ. ನಂತರ ನಮಗೆ ಕಾಣಿಸುವ ಮದನಿಕೆ 3 ಭಂಗಿಗಳಲ್ಲಿ ನೃತ್ಯವನ್ನ ಮಾಡುತ್ತಿರುವ ಮದನಿಕೆ. ಕೈಯಲ್ಲಿ ಡಮರುಗವನ್ನ ಹಿಡಿದಿರುವ ಈಕೆಯನ್ನ ತ್ರಿಭಂಗಿ ನೃತ್ಯ ಅಂತ ಕರೆಯಲಾಗುತ್ತೆ. ನೃತ್ಯಶಾಸ್ತ್ರದಲ್ಲಿಯೇ ಅತ್ಯಂತ ಕ್ಲಿಷ್ಟಕರವಾದ ಭಂಗಿಗಳಲ್ಲಿ ಈ ತ್ರಿಭಂಗಿ ನೃತ್ಯವೂ ಒಂದಾಗಿದ್ದು, ಆಕೆಯು ತನ್ನ ಮೈಯನ್ನ ತ್ರಿಕೋನಾಕೃತಿಯಲ್ಲಿ 3 ಕಡೆ ತಿರುಗಿಸಿದ್ದಾಳೆ. ಸೊಂಟ, ನಿತಂಬ ಮತ್ತು ಕಾಲಿನ ಬಳಿ ಬಾಗಿಸಿ ನಿಂತಿರುವಂತೆ ಚಿತ್ರಿಸಿರುವ ಈ ಮದನಿಕೆ ಶಿಲ್ಪವಂತೂ ನಮಗೆ ಅಂದಿನ ಕಾಲದಲ್ಲಿ ನೃತ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ನೀಡಲಾಗ್ತಿತ್ತು ಅನ್ನೋದನ್ನ ತೋರಿಸಿಕೊಡುತ್ತೆ. ಇನ್ನು ಈಗ ನೀವು ನೋಡ್ತಿರೋ ಮದನಿಕೆಯ ಹೆಸರು ತಾಂಡವೇಶ್ವರಿ ಎಂದು. ಈಕೆ ಕೈಯಲ್ಲಿ ಢೋಲನ್ನ ಹಿಡಿದುಕೊಂಡು ಬಾರಿಸುತ್ತಾ ನೃತ್ಯವನ್ನ ಮಾಡುತ್ತಿದ್ದಾಳೆ. ಢೋಲಿನಲ್ಲಿರುವ ಹಗ್ಗಗಳನ್ನ ಕೂಡ ಸ್ಪಷ್ಟವಾಗಿ ಕೆತ್ತಲಾಗಿದ್ದು, ಸುಂದರಿಯ ಕೈಗಳು ಡೋಲಿನ ಒಳಗೆ ಹೋಗಿರೋದು ಹಾಗೂ ಆಕೆಯ ಉಗುರುಗಳನ್ನ ಕೂಡ ನಾವು ನೋಡಬಹುದಾಗಿದೆ. ಇವಿಷ್ಟು ಶಿಲ್ಪಗಳು ಮಾತ್ರವಲ್ಲದೆ ಇಲ್ಲಿನ ಜಯನಿಷಾದಿ ಎಂಬ ಮದನಿಕೆಯ ಶಿಲ್ಪವು ನಮಗೆ ಮೈ ರೋಮಾಂಚಿತವಾಗುವಂತೆ ಮಾಡುತ್ತೆ. ಬೇಟೆಯನ್ನ ಮುಗಿಸಿಕೊಂಡು ಹಿಂದಿರುಗುತ್ತಿರುವ ಈ ಸುಂದರಿಯ ಮುಖದಲ್ಲಿ ಬೇಟೆಯನ್ನ ಗೆದ್ದ ಖುಷಿ ಕಾಣಿಸುತ್ತೆ. ಅಲ್ಲದೆ ಇವಳ ಕೈನಲ್ಲಿರುವ ಬಿಲ್ಲು ಕೂಡ ಸ್ಪಷ್ಟವಾಗಿ ನಮಗೆ ಕಾಣಲು ಸಿಗುತ್ತೆ. ಇನ್ನು ಇಲ್ಲಿರುವ ಕಪಾಲ ಭೈರವಿ ಶಿಲ್ಪದಲ್ಲಿ ಶಿಲಾಬಾಲಿಕೆಯು ಎಡಗೈನಲ್ಲಿ ರುಂಡವನ್ನ, ಬಲಗೈನಲ್ಲಿ ಕಪಾಲ ಪಾತ್ರೆಯನ್ನ ಹಿಡ್ಕೊಂಡು ನಿಂತಿರುವಂತೆ ಚಿತ್ರಿಸಿದ್ರೆ, ಮುರಳೀಧರ ಎಂಬ ಪುರುಷ ವಿಗ್ರಹವು ನೋಡಲು ಅತ್ಯಂತ ರಮಣೀಯವಾಗಿದೆ. ಇದೊಂದು ಪುರುಷ ವಿಗ್ರಹವಾಗಿದ್ದು, ಕೊಳಲನ್ನೂದುತ್ತಾ ತನ್ನ ಸಂಗೀತಕ್ಕೆ ತಾನೇ ಮೈಮರೆತು ತ್ರಿಭಂಗಿ ಶೈಲಿಯಲ್ಲಿ ಕುತ್ತಿಗೆ, ಸೊಂಟ ಮತ್ತು ಕಾಲನ್ನ ಬಳುಕಿಸಿ ಪುರುಷನು ನಿಂತಿರುವಂತೆ ಅದ್ಭುತವಾಗಿ ಕೆತ್ತಲಾಗಿದೆ. ಅದೇ ರೀತಿ ಪುವಿಡಂಬಿನಿ ಎಂಬ ಶಿಲ್ಪದಲ್ಲಿ ಪುರುಷನೊಬ್ಬ ಡೋಲನ್ನ ಬಡಿಯುತ್ತಿರುವಂತೆ ಚಿತ್ರಿಸಿದ್ರೆ, ನಾಟ್ಯ ನಿಪುಣೆ ಎಂಬ ಶಿಲ್ಪದಲ್ಲಿ ಮದನಿಕೆಯು ಸಖಿಯರು ಬಾರಿಸುತ್ತಿರುವ ಡೋಲಿನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾಳೆ. ಅದೇ ರೀತಿ ಹಾಡನ್ನ ಕೂಡ ಹೇಳುತ್ತಿರುವಂತೆ ಕೆತ್ತಲಾಗಿದೆ. ಈ ಮದನಿಕೆಯನ್ನ ಗಾನನಾಟ್ಯ ವಿನೋದಿನಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ. ಹಾಗೆ ದೇವರ ಪೂಜೆಗೆ ಪುಷ್ಪವನ್ನ ಕೀಳುತ್ತಿರುವ ಮದನಿಕೆಯನ್ನ ಚಿತ್ರಿಸಲಾಗಿದ್ದು, ಈಕೆಯನ್ನ ರಸಿಕ ಶಬರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಅಂತೆಯೇ ಸ್ವರ್ಗಹಸ್ತೆ ಎಂಬ ಹೆಸರಿನ ಮದನಿಕೆಯ ಶಿಲ್ಪದಲ್ಲಿ ಸುಂದರಿಯು ತ್ರಿಭಂಗಿ ಶೈಲಿಯಲ್ಲಿ ನರ್ತಿಸುತ್ತಾ ಎಡಗೈಯನ್ನ ಆಕಾಶಕ್ಕೆ ಮುಖ ಮಾಡಿ ತಾಳಕ್ಕೆ ತಕ್ಕಂತೆ ನರ್ತಿಸುತ್ತಿದ್ದಾಳೆ. ಈಕೆಯ ಎಡಗೈ ಆಕಾಶವನ್ನ ನೋಡುತ್ತಿರೋದ್ರಿಂದ ಈ ಶಿಲ್ಪವನ್ನ ಸ್ವರ್ಗಹಸ್ತೆ ಅಂತ ಕರೆಯಲಾಗುತ್ತೆ. ಈ ಸುಂದರವಾದ ಶಿಲ್ಪವನ್ನ ಮಲ್ಲೋಜ ಎಂಬ ಶಿಲ್ಪಿಯು ಚಿತ್ರಿಸಿದ್ದಾರೆ. ಇನ್ನು ನಾಟ್ಯಮೋಹಿನಿ ಎಂಬ ಮದನಿಕೆಯು ಬಲಗೈಯನ್ನ ಹಾಗೂ ಎಡಗಾಲನ್ನ ಎತ್ತಿ ನೃತ್ಯ ಮಾಡುತ್ತಿದ್ದು, ಆಕೆಯ ಕಾಲ್ಬೆರಳು ಹಾಗೂ ಆಕೆಯ ಸೊಂಟ ತಿರುಗಿರುವುದು ಕೂಡ ಸ್ಪಷ್ಟವಾಗಿ ಗೋಚರಿಸುವಂತೆ ಚಿತ್ರಿಸಲಾಗಿದೆ. ನಿಜಕ್ಕೂ
ನೀವು ಇಲ್ಲಿನ ಶಿಲಾಬಾಲಕಿಯರ ವಿಗ್ರಹಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಅವರು ತೊಟ್ಟಿರುವ ಆಭರಣಗಳನ್ನು ಕೂಡ ನಾವು ಸ್ಪಷ್ಟವಾಗಿ ನೋಡಬಹುದಾಗಿದ್ದು, ಯಾವುದೇ ಆಧುನಿಕ ಉಪಕರಣಗಳು ಲಭ್ಯವಿಲ್ಲದ ಕಾಲದಲ್ಲಿಯೇ ನಮ್ಮ ಪೂರ್ವಿಕರು ಇಷ್ಟು ಅತ್ಯಾಕರ್ಷಕವಾದ ಶಿಲ್ಪವನ್ನ ಕೆತ್ತಿದ್ರು ಅಂದ್ರೆ ಅಂದಿನ ಕಾಲದಲ್ಲಿಯೇ ಅವರು ವಾಸ್ತುಶಿಲ್ಪ ಕಲೆಯಲ್ಲಿ ಎಷ್ಟು ನಿಷ್ಣಾತರಾಗಿದ್ರು ಅಂತ ಅನಿಸುತ್ತೆ. ಅಲ್ಲದೆ ಇಲ್ಲಿರುವ ಮೋಹಿನಿ ಶಿಲ್ಪವನ್ನಂತೂ ತಂತ್ರಗಾರಿಕೆಯನ್ನ ಬಳಸಿ ಕೆತ್ತಲಾಗಿದೆ. ಮೋಹಿನಿಯ ಬಲಗೈಯ ತುದಿಗೆ ಒಂದು ಹನಿ ನೀರನ್ನ ಹಾಕಿದ್ರೆ ಆ ನೀರಿನ ಹನಿ ಮೂಗಿನ ತುದಿಗೆ ಬಿದ್ದು ನಂತರ ಆ ಹನಿಯು ಶಿಲ್ಪ ಸುಂದರಿಯ ಎಡಭಾಗದ ಸ್ತನಾಗ್ರದ ಮೇಲೆ ಬೀಳುತ್ತೆ. ಹೀಗೆ ಬಿದ್ದ ನೀರ ಹನಿಯು ನಂತರ ಆಕೆ ಮೇಲಕ್ಕೆತ್ತಿರೋ ಎಡಗಾಲಿನ ಬೆರಳಿನಲ್ಲಿ ಹೊರಬರುತ್ತೆ. ಈ ವಿಸ್ಮಯವಂತೂ ಇಂದಿಗೂ ಸಂಶೋಧಕರನ್ನ ನಿಬ್ಬೆರಗಾಗುವಂತೆ ಮಾಡಿದೆ. ಇನ್ನು ಇಷ್ಟು ಕರಾರುವಕ್ಕಾಗಿ ವಿವಿಧ ನಾಟ್ಯ ಭಂಗಿಯಲ್ಲಿ ನಿಂತಿರುವ ಶಿಲ್ಪವನ್ನ ಚಿತ್ರಿಸಲು ಯಾರು ಸ್ಫೂರ್ತಿಯಾಗಿರಬಹುದು ಅಂತ ನೋಡೋದಾದ್ರೆ ನಮಗೆ ಸಿಗೋ ಉತ್ತರ ನಾಟ್ಯ ನಿಪುಣೆಯಾದ ಶಾಂತಲಾದೇವಿಯ ನೃತ್ಯ ಭಂಗಿಗಳನ್ನ ನೋಡಿಯೇ ಬೇಲೂರಿನ ಶಿಲಾಬಾಲಿಕೆಯರ ಶಿಲ್ಪಗಳನ್ನ ಕೆತ್ತಲಾಗಿದೆ ಅನ್ನೋದು. ನಿಜಕ್ಕೂ ಇಂತಹ ಸುಂದರವಾದ ಶಿಲ್ಪಗಳು ನಮ್ಮ ಕನ್ನಡ ನಾಡಿನಲ್ಲಿ ಇದೆ ಅನ್ನೋದೇ ನಮಗೆಲ್ಲ ಹೆಮ್ಮೆಯ ಸಂಗತಿಯಲ್ವಾ? ಸಾಧ್ಯವಾದರೆ ನೀವು ಒಮ್ಮೆ ಬೇಲೂರಿಗೆ ಭೇಟಿ ನೀಡಿ ನಾವು ತೋರಿಸಿರುವ ಮದನಿಕೆಯರ ಶಿಲ್ಪವನ್ನ ಕಣ್ಣಾರೆ ಕಂಡು ಖುಷಿಪಟ್ಟು ಬನ್ನಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.